ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ರಮೇಶ್, ತಾರಾ ಅವರಲ್ಲ ಕಣೋ, ಗೊಂಬೆ. ಗೊಂಬೆನ? ಗೊಂಬೆ ರಮೇಶ್, ಅದೇ ಗೊಂಬೆ ರಮೇಶ್. ಅದೇ ಚಂದ್ರು, ಈ ಸೀರೆ ತಾರದೆ. ಚಂದ್ರು, ಈಗ ಯಾವುದೋ ಬೊಂಬೆಗೆ ತಾರ ಸ್ಯಾರಿ ಉಡಿಸಿ ಹಿಂಗ್ಯಾಕೆ ನೇತಾಕಿದ್ದಾರೆ? ಇಲ್ಲೇನು ನಡೀತಾ ಇದೆ? ಅದೇ ಗೊತ್ತಾಗ್ತಾ ಇಲ್ಲ ಕಣ. ಒಂದು ವೇಳೆ ಋಷಿ ಕಂಪ್ನಿ ಏನಾರು ಅವ್ರ ಕೈ ಸಿಕ್ಕಾಕೊಂಡಿದಾರ? ಮೋಸ್ಟ್ಲಿ ಈ ಕಿಡ್ನಾಪರ್ ಯಾರೋ ದೊಡ್ಡ ಸೈಕೋ ಅನ್ಸುತ್ತೋ. ಚಂದ್ರು, ಆಗಲೇ ಕಂಪ್ನಿಗೆ ಫೋನಲ್ಲಿ ಮಾತಾಡಿದಾಗ ಆರಾಮಾಗಿ ಮಾತಾಡಿದ್ಲಲ್ವಾ? ಇಷ್ಟೆಲ್ಲ ನೋಡ್ತಿದ್ರೆ ಏನೇನೋ ಅರ್ಥ ಆಗಿದೆ ಚಂದ್ರು. ರಿಷಿ ಬೇರೆ ಫೋನ್ ಪಿಕ್ ಮಾಡ್ತಿಲ್ಲ ಅಂದೆ. ಕಂಪ್ನಿಗೆ ಇನ್ನೊಂದ್ಸರಿ ಫೋನ್ ಮಾಡಿ ಪ್ಲೀಸ್. ಸರಿ. ಅಪ್ಪಯ್ಯ ಮತ್ತೆ ಕಾಲ್ ಮಾಡ್ತಾರಲ್ಲ. ಹೇಳಿ ಅಪ್ಪಯ್ಯ. ಕಮಲಿ, ನಾವಿಲ್ಲಿಗೆ ಬಂದಿದ್ದೀವಿ. ನೀವು ಎಲ್ಲಿದ್ದೀರಾ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಅಪ್ಪಯ್ಯ, ನೀವಿಲ್ಲಿಗೆ ಬಂದಿದ್ದೀರಾ? ನೀವ್ಯಾಕೆ ಬರಕ್ ಹೋದ್ರಿ ಅಪ್ಪಯ್ಯ? ಯಾಕಮ್ಮ, ಏನಾದರೂ ತೊಂದರೆ ಆಯ್ತಾ? ಅಲ್ಲ, ಇಲ್ಲಿ ನೋಡಿದ್ರೆ ತಾರನ್ ಸೀರೆ ಉಡ್ಸಿ ಯಾವ್ದೋ ಗೊಂಬೆಗಳನ್ನ ನೇತಾಕಿದ್ದಾರೆ. ಅಪ್ಪಯ್ಯ, ಅದೆಲ್ಲ ಏನೂ ಇಲ್ಲ. ಅದು ಆ ಕಿಡ್ನಾಪರ್ಸು ನಮ್ಮನ್ನ ಭಯ ಪಡಿಸೋದಕ್ಕೆ ಹಂಗೆಲ್ಲ ಮಾಡವ್ರೆ ಅಟಯ್ಯ. ಅತ್ತಮ್ಮ ಸೇಫ್ ಆಗಿ ಅವ್ರೆ. ನೀವೇನು ಯೋಚನೆ ಮಾಡಬೇಡಿ, ಮನೆಗೆ ಹೊಂಟೋಗಿ. ಮನೆಗೆ ಹೋಗ್ಬೇಕಾ? ಯಾಕಮ್ಮ ಕಮಲಿ? ಅಪ್ಪಯ್ಯ, ಅದು ನಮ್ಮನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಬಂದವ್ರೆ. ಇನ್ ಸ್ವಲ್ಪ ಹೊತ್ತು ಅಟ್ಟಯ್ಯ ನಮ್ಮ ತವ ದುಡ್ಡು ಇಸ್ಕೊಂಡು ಅತ್ತಮ್ಮನ್ನ ಬಿಟ್ಬಿಡ್ತಾರಂತೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಹೋಗಿ ಅಪ್ಪಯ್ಯ. ಅಲ್ಲ, ನೀವಿರೋ ಜಾಗ? ಅಪ್ಪಯ್ಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಜಾಸ್ತಿ ಹೊತ್ತು ಫೋನ್ನಾಗ ಮಾತಾಡಕ್ ಆಗಿಲ್ಲ. ನೀವು ಹೊಂಟೋಗಿ, ನಾವು ಆದಷ್ಟು ಬಿರ್ನೆ ಬರ್ತೀವಿ. ಕಮಲಿ, ಕಮಲಿ, ಚಂದ್ರು, ಏನಂತೆ? ಅವನ್ನ ಬೇರೆ ಯಾವುದೋ ಜಾಗಕ್ಕೆ ಕರ್ಕೊಂಡು ಹೋಗಿದಾರಂತೆ. ಏನೂ ತೊಂದರೆ ಇಲ್ಲ ಅಂತ ನಾರ್ಮಲ್ ಆಗಿ ಹೇಳ್ತಾ ಇದ್ದಾಳೆ. ನೀವು ಮನೆಗೆ ಹೋಗಿ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲ ನಡೀತಿದೆ, ನಾವು ಮನೆಗೆ ಹೋಗಿ ಏನ್ ಮಾಡೋದು? ರಮೇಶ್, ನಾವು ಇಲ್ಲಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವ್ರ ಮುಂದೆ ಕಮಲಿಗೆ ಏನು ಮಾತಾಡಕ್ ಆಗ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಬೆಟರ್ ನಾವು ಮನೆಗೆ ಹೋಗೋದು. ರಮೇಶ್, ಹೋಗೋಣ. ಸರ್, ಬಾ ಚಂದ್ರ. ಹುಡುಗಿನೆಲ್ಲೋ ನೋಡಿದ್ದೀನಲ್ಲ, ಎಲ್ಲಿರ್ಬೇಕು? ದೇವಸ್ಥಾನದಲ್ಲಿ ಈ ಹುಡುಗಿ ಜೊತೆಲಿ ಒಬ್ಬ ಹುಡುಗ ಇದ್ನಲ್ಲ, ಅವನಿಗೆ ಏನು ಹೇಳಬೇಕು ಅನ್ನೋಷ್ಟರಲ್ಲಿ ಹೊರಟೇ ಹೋಗ್ಬಿಟ್ರು. ಇವತ್ತು ಈ ಹುಡುಗಿಗೆ ಆದರೂ ಹೇಳ್ಬಿಡ್ಬೇಕು. ಹುಡುಗಿ ನಿಂತ್ಕೊಳ್ಳಮ್ಮ, ನಿಂತ್ಕೋ. ನಮಸ್ಕಾರ. ನಮಸ್ತೆ. ನೀವ್ಯಾರು? ಆವತ್ತು ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ, ಆವತ್ತು ನನ್ನ ಮುಖದ ಮೇಲೆಲ್ಲ ಅರ್ಶಿಣ ಮೇಲೆ ಬಿದ್ದುಬಿಟ್ಟಿತ್ತು, ನಿಮ್ಗೆ ಗೊತ್ತಾಗಲಿಲ್ಲ. ನಾನೇನೆ. ಓ, ನೀವಾ? ಹೌದು. ಸರಿ, ಏನು ವಿಷಯ? ಅದು ಅವತ್ತು ನಿಮ್ಮ ಜೊತೆಲಿ ಹುಡುಗ ಇದ್ನಲ್ಲ, ಯಾರದು? ಅವ್ರು ನನ್ನ ಗಂಡ. ಅಯ್ಯೋ, ಅವ್ರು ನಾನೇ ಮದುವೆ ಮಾಡಿಸಿದ್ದೀನಿ. ಏನು ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ನೀವು ನನ್ನ ಗಂಡಂಗೆ ಮದುವೆ ಮಾಡಿಸಿದ್ದೀರಾ? ನೋಡಿ, ನಾನು ಬೇರೆನೇ ತಲೆ ಬಿಸಿನಾಗಿದ್ದೀನಿ. ಮತ್ತಷ್ಟು ಟೆನ್ಷನ್ ಕೊಡಬೇಡಿ ನನಗೆ. ನಿಮ್ಮ ಹುಡುಗಿ, ನಾನು ನಿಮಗೆ ಟೆನ್ಷನ್ ಕೊಡ್ತಿಲ್ಲ. ನಿಮ್ಮ ಹುಡುಗನಿಗೆ ನಾನೇ ಮದುವೆ ಮಾಡಿಸಿದ್ದೀನಿ. ಆದರೆ ನಿಜ
ಹೇಳ್ಬಿಟ್ಲಲ್ಲ, ಅದಕ್ಕೋಸ್ಕರ ಏನು ಹೇಳೋದನ್ನೆಲ್ಲ ಮಾಡಿಸ್ಬಿಟ್ಟೆ ಕಣಮ್ಮ. ಶಾಸ್ತ್ರಿಗಳೇ, ಈ ಫೋಟೋ ನೋಡಿ, ಆ ಹುಡುಗಿ ಇವಳೇನಾ? ಇದೇ ಹುಡುಗಿ ಕಣಮ್ಮ, ಇವಳೇ. ಅಂದ್ರೆ ಅನಿಕಾ ಸತ್ತಿಲ್ಲ, ತಾನು ಸತ್ತಿದ್ದೀನಿ ಅಂತ ಮನೆಯವ್ರನ್ನೆಲ್ಲ ನಂಬಿಸಿ ಇಷ್ಟು ದಿನ ಮನೆಯವ್ರಿಗೆಲ್ಲ ಕಷ್ಟ ಕೊಟ್ಟಿದ್ದು ಅವಳೇನಾ? ಅತ್ತೆ ಮುನ್ನ ಕಿಡ್ನಾಪ್ ಮಾಡಿಸೋದು ಅವಳೆ. ಅತ್ತೆ ಮುನ್ನ ಮುಂದಿಟ್ಕೊಂಡು ರಿಷಿ ಸರ್ನ ಮದುವೆ ಆಗಕ್ಕೆ ಹೊಂಟವಳ. ಅವಳೇ ರಿಷಿ ಸರ್ ಕೈಲಿ ಈ ಮದುವೆ ಸಾಮಾನೆಲ್ಲ ತರಕ್ಕೆ ಹೇಳಿರೋದು. ನೋಡಮ್ಮ, ಈ ವಿಷಯನೆಲ್ಲ ದೇವಸ್ಥಾನದಲ್ಲಿ ಅವತ್ತು ಹೇಳಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ಆದರೆ ನನ್ನ ಮಾತು ಕೇಳಿಸ್ಕೊಳ್ದೆ ಹಂಗೆ ಹೊಟ್ಟೋಗ್ಬಿಟ್ರಲ್ಲ ನೀವು. ಏನೇ ಆಗಲಿ ಅಮ್ಮ, ಆ ಹುಡುಗಿ ಮಾತ್ರ ಸರಿಯಾಗಿಲ್ಲ. ನಿನ್ನ ಗಂಡನ್ನ ತುಂಬ ಜೋಪಾನ ನೋಡ್ಕೊಳ್ಳಮ್ಮ. ಹಲೋ, ನಾನು ಸುಬ್ರಹ್ಮಣ್ಯ ಶಾಸ್ತ್ರಿ ಮಾತಾಡ್ತಿರೋದು. ತಾವ್ಯಾರು ಗೊತ್ತಾಗ್ಲಿಲ್ವಲ್ಲ? ಹಲೋ ಶಾಸ್ತ್ರಿಗಳೇ, ನಾನು ನೆನಪಿದ್ದೀನಾ? ನೀನಾ? ಅವಳೆ ಫೋನ್ ಮಾಡವಳೆ. ಸ್ಪೀಕರ್ ಹಾಕ್ಬಿಟ್ಟು ಮಾತಾಡಿ. ಹೇಳಮ್ಮ. ಶಾಸ್ತ್ರಿಗಳೇ, ನನಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಅದೆಲ್ಲ ಜಾಸ್ತಿ. ನೀವು ಚೆನ್ನಾಗಿರ್ಬೇಕು. ಯಾಕಂದ್ರೆ ನಾನು ಕೇಳಿದ ರೀತಿಯಲ್ಲೇ ತಿಥಿ ಮದುವೆ ಎರಡೂ ಮಾಡಿಸಿದ್ದೀರಾ. ಸೊ ಈಗ ನಿಜವಾದ ಮದುವೆ ಆಗೋಕ್ಕೆ ಟೈಮ್ ಬಂದಿದೆ. ನೀವು ನನಗೆ ಲಕ್ಕಿ ಹ್ಯಾಂಡ್. ಸೊ ನಿಮ್ಮ ಕೈಯಿಂದಾನೆ ನಾನಿವತ್ತು ಋಷಿನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಈಗಲೇ ನಾನು ಕಳಿಸೋ ಲೊಕೇಶನ್ಗೆ ನೀವು ಬಂದ್ಬಿಡಿ. ಓಕೆ? ಈಗಲಾ? ಅಯ್ಯೋ, ನಾನು ತುಂಬ ಬ್ಯುಸಿ ಆಗಿದ್ದೀನಮ್ಮ, ಈಗ ಬರೋಕ್ಕಾಗೋದಿಲ್ಲಮ್ಮ. ಈಗ ಮದುವೆ ಮಾಡ್ಸೋಕ್ಕೂ ಆಗಲ್ಲ. ಶಾಸ್ತ್ರಿಗಳೇ, ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಪ್ರೀತಿಯಿಂದ ಕರಿತಾ ಇದ್ದೀನಿ, ನೀವು ಅಷ್ಟೇ ಪ್ರೀತಿಯಿಂದ ಬಂದರೆ ಸರಿ. ಇಲ್ಲ ಅಂದರೆ ನಮ್ಮ ಹುಡುಗರನ್ನ ಕಳಿಸಿ ನಿಮ್ಮನ್ನ ಎತ್ತಾಕೊಂಡು ಬರಬೇಕಾಗತ್ತೆ. ಏನು ಮಾಡೋದಮ್ಮ? ಒಪ್ಕೊಳ್ಳಿ. ಆಯ್ತಮ್ಮ, ನಾನೇ ಬರ್ತೀನಿ. ಲೊಕೇಶನ್ ಕಳಿಸಿ. ಓಕೆ ದೆನ್, ದಟ್ಸ್ ಲೈಕ್ ಅ ವೆರಿ ಗುಡ್ ಶಾಸ್ತ್ರಿಗಳು. ಲೊಕೇಶನ್ ಕಳಿಸ್ತೀನಿ, ಬೇಗ ಬಂದ್ಬಿಡಿ. ಹಾಂ ಅಮ್ಮ, ಈಗೇನು ಮಾಡೋದು? ಒಂದು ಕೆಲಸ ಮಾಡಿ, ಅವಳು ಕಳಿಸಿರೋ ಲೊಕೇಶನ್ಗೆ ನನ್ನ ಜೊತೆ ಹೋಗೋಣ ಬನ್ನಿ. ರಿಷಿ ಮತ್ತು ಕಮಲಿ ಸೇಫ್ಟಿಗೋಸ್ಕರ ಚಂದ್ರನು ರಮೇಶರು ಅಲ್ಲಿಗೆ ಹೋಗಿದ್ದಾರೆ. ಏನಪ್ಪ, ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಏನು ನಡೀತಿದ್ಯೋ ಏನೋ. ರಮೇಶ್, ಚಂದ್ರ, ಕಮಲಿ, ರಿಷಿ, ತಾರ ಅವ್ರೇನಾದ್ರು ಕಾಣಿಸಿದ್ರಾ? ಇಬ್ರು ಆ ಜಾಗಕ್ಕೆ ಹೋಗಿದ್ವಮ್ಮ, ಆದ್ರೆ ಅಲ್ಲಿ ಯಾರು ಸಿಗ್ಲಿಲ್ಲ. ಯಾರು ಕಾಣಿಸ್ಲಿಲ್ವಾ? ಯಾರು ಕಾಣಿಸ್ಲಿಲ್ಲ ಅಂದ್ರೆ ಹೇಗಪ್ಪ? ಅಟ್ಲೀಸ್ಟ್ ಕಮ್ಲಿಗಾದ್ರೂ ಕಾಲ್ ಮಾಡಿ ಕೇಳ್ಬೇಕಿತ್ತಲ್ವಾ? ಕಮ್ಲಿಗೆ ಫೋನ್ ಮಾಡಿದ್ವಿ ಅಮ್ಮ. ಕಿಡ್ನಾಪರ್ಸ್ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿದಾರಂತೆ. ಅವ ಎಲ್ಲಿಗಂತೆ? ಲೊಕೇಶನ್ ಏನಾದ್ರು ಗೊತ್ತಾಯ್ತಾ? ಇಲ್ಲ ಮರ್, ನಾವು ಕೇಳಿದ್ವಿ, ಆದ್ರೆ ಅವಳು ಹೇಳುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ಮನೆಗೆ ಹೋಗಿ ಅಂದ್ಲು, ಸೊ ಬಂದ್ವಿ. ಎಲ್ಲ ಕಷ್ಟಗಳು ಕಳೀಲಿ, ತಾರಾ ಸೇಫಾಗಿ ಮನೆಗೆ ಬರಲಿ, ಎಲ್ಲರೂ ನೆಮ್ಮದಿಯಾಗಿರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಕಮಲಿ, ರಿಷಿ ಬೇರೆ ಕಿಡ್ನಾಪರ್ಸ್ ಇರೋ ಜಾಗಕ್ಕೆ ಹೋಗಿದ್ದಾರೆ ಅಂತ ಹೇಳ್ತೀರಾ. ತಾರಾ ಬೇರೆ ಸಿಕ್ಕಿಲ್ಲ. ಏನ್ ನಡೀತಾ ಇದೆಯೋ ಏನೋ, ನನಗಂತೂ ಭಯ ಆಗ್ತಾ ಇದೆ. ಅಜ್ಜಿ ಪ್ಲೀಸ್, ಏನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ರಿಲ್ಯಾಕ್ಸ್ ಆಗಿರಿ. ಹೇ ಕಮರ್, ಅಲ್ಲ ಯಾರು ಈ ತರ ಮಾಡ್ತಿದ್ದಾರೆ? ಯಾಕೆ ಹೀಗೆ ಮಾಡ್ತಿದ್ದಾರೆ? ಒಂದು ಅರ್ಥ ಆಗ್ತಿಲ್ಲ. ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೆ ಇದೆ. ಅನಿಕಾ,
ನಿಮ್ಮ ಅಪ್ಪನೂ ರಮೇಶು ಎಲ್ಲ ಹೊರಗಡೆ ಹೋಗಿದ್ರು, ಈಗ ತಾನೇ ಬಂದರು. ಅವ್ರು ಮಾತಾಡೋದ್ನೆಲ್ಲ ನಾನು ಕೇಳಿಸ್ಕೊಂಡೆ. ಅವರಿಬ್ರು ನೀನಿದ್ದ ಜಾಗಕ್ಕೆ ಬಂದಿದ್ರಂತೆ. ಹ್ಞೂ, ಆದ್ರೆ ನೀನು ಕಾಣಲಿಲ್ಲ ಅಂತ ವಾಪಸ್ ಬಂದ್ಬಿಟ್ಟವ್ರೆ. ಹ್ಞೂ, ನಾನು ನೋಡ್ಕೋತೀನಿ. ನಿನ್ನ ಜೋಪಾನ ನೋಡು, ಇಲ್ಲೇನೇನು ನಡೆಯುತ್ತೋ ಅದನ್ನೆಲ್ಲ ನಿಂಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಇನ್ಫಾರ್ಮೇಶನ್ನು ಹಾಂ ರಾಣಿ. ಕೊನೆಗೂ ನಿನ್ ಬುದ್ಧಿ ನೀನ್ ತೋರಿಸ್ಬಿಟ್ಟಿಯಲ್ಲ. ಪ್ರತಿ ಸಲ ನೀನ್ ತಪ್ಪು ಮಾಡ್ದಾಗ್ಲೂ ಇಲ್ಲ ನೀನ್ ಸರಿ ಹೋಯ್ತೀಯ ಅಂತ ನಿನ್ನ ಪರಾನೇ ವಹಿಸ್ಕೊಂತಿದ್ದೆ. ಕೊನೆ ತನಕನೂ ನೀನ್ ಬದಲಾಯ್ತೀಯ ಅಂತಾನೆ ನಂಬಿದ್ದೆ. ಆದ್ರೆ ನೀನು ನಿನಗೆ ಕನಿಕರ ತೋರಿಸಿದ್ದೆ ತೆಪ್ಪು ನನ್ನ ತೋರ್ಸ್ಕೊಡ್ತಿದ್ಯಾ. ಅತ್ತೆ ಮುನ್ನ ಕಿಡ್ನಾಪ್ ಮಾಡಿಸಿದ್ದು ನೀನೇ ಅಲ್ವಾ? ನೋಡಿದ್ರೆ ಶಶಿ ಸರ್ನ ಹಿಂಗೆಲ್ಲ ಕಟ್ಟಾಕಿದ್ಯಲ್ಲ, ನಿನಗೇನು ಅನ್ಸಕ್ಕಿಲ್ವಾ? ಏಯ್, ಸೈಲೆಂಟ್ ಆಗಿರೋ ಸಾಕು. ಸುಮ್ಮನಿದ್ದೀನಿ ಅಂತ ಮಾತಾಡ್ತಾನೆ ಇದೆಯಲ್ಲ. ಲೈ, ಇದಕ್ಕೆಲ್ಲ ಕಾರಣ ನೀನೇ. ನನ್ನ ಲೈಫಿಂದ ಎಲ್ಲಾನು ಕಿತ್ಕೊಂಡೆ. ನನ್ನ ಲೈಫನ್ನೇ ಸ್ಪಾಯ್ಲ್ ಮಾಡ್ಬಿಟ್ಟೆ ನೀನು. ಈಗ ಒಳ್ಳೆಯವಳ ತರ ಪೋಸ್ ಕೊಡ್ತಿದ್ಯಾ? ಏಯ್, ಏನೋ ಮುಖ ನೋಡ್ತಿದೀರಾ? ಕಟ್ಟಾಕ್ರೋ ಇವಳನ್ನ. ಅನಿಕಾ ಬೇಡ, ಕಮ್ಮಿ ಅವ್ರಿಗೇನು ಮಾಡಬೇಡ. ಏಯ್ ಬಿಡ್ರೋ ಅನಿಕಾ, ಕಮ್ಮಿ ಅವ್ರಿಗೇನು ಮಾಡಬೇಡ. ಕಮ್ಲಿ ಅವ್ರನ್ನ ಕಟ್ಟಾಕ್ಬೇಡ. ಹೇಳು ಅನಿಕಾ ಅವ್ರಿಗೆ. ಪರ್ಫೆಕ್ಟ್, ಜಸ್ಟ್ ಪರ್ಫೆಕ್ಟ್. ರಿಷಿ, ಈಗ ನಮ್ಮ ಮದ್ವೆ ನೀಟಾಗಿ ಆಗುತ್ತೆ. ಅಲ್ಲಿ ನೋಡು, ಶಾಸ್ತ್ರಿಗಳನ್ನ ಕರ್ಸಿದೀನಿ. ಅಂಡ್ ನಮ್ಮ ಮದ್ವೆಗೆ ಚೀಫ್ ಗೆಸ್ಟ್ ಅಂತ ನಮ್ಮ ಪ್ರೀತಿಯ ಕಮಲಿ ಬಂದಿದ್ದಾಳೆ. ದೊಡ್ಡವರು ಆಶೀರ್ವಾದ ಮಾಡಕ್ಕೆ ನಿನ್ ಮಾಮ್ ಆಲ್ರೆಡಿ ಅಸೆಂಬಲ್ ಆಗೋಗಿದ್ದಾರೆ. ಇನ್ನೇನೇ ಇದ್ರು ಸ್ಟೇಜ್ನ ರೆಡಿ ಮಾಡೋದು ಬ್ಯಾಲೆನ್ಸ್ ಅಷ್ಟೇ. ಶಾಸ್ತ್ರಿಗಳೇ, ಮದ್ವೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಶುರು ಮಾಡ್ಕೊಳ್ಳಿ. ಓಕೆ ರಿಷಿ, ನಾನು ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀನು ಚೇಂಜ್ ಮಾಡು, ನಿನಗೆ ಹೆಲ್ಪ್ ಇರುತ್ತೆ. ಓಕೆನಾ? ಆ್ಯಂಡ್ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ಹೋದಾಗ ನನ್ನ ಪ್ಲ್ಯಾನ್ನ ಚೇಂಜ್ ಮಾಡಬೇಕು ಅಂತ ಏನಾದರೂ ಐಡಿಯಾಸ್ ಬಂದುಬಿಟ್ರೆ ಬಿ ಕೇರ್ಫುಲ್. ನಿನ್ನ ಅರಳಿದ ಕಮಲಿ ಬಾಡೋಗಿರೋ ಕಮಲಿ ಆಗೋಗ್ತಾಳೆ. ಓಕೆ, ಐಲ್ ಸಿ ಯು ಸೂನ್. ಅಂದ್ರೆ ಇಷ್ಟು ದಿನ ನಮ್ಮ ಮನೇಲಿ ಏನೇನ್ ನಡೀತಿತ್ತೋ ಅದ್ರ ಇನ್ಫಾರ್ಮೇಶನ್ ಅವ್ರಿಗೆ ನೀನ್ ಕೊಡ್ತಿದ್ಯಾ? ಛೀ, ನೀನಿಂತ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕಿಂತ ಕೆಲಸ ಮಾಡಿದೆ? ಏನ್ ಮಾಡಿದ್ವಿ ನಾವು ನಿಮ್ಗೆ? ಅವತ್ತು ನಿನ್ ಕ್ಷಮೆ ಕೇಳ್ಕೊಂಡು ಬಂದಾಗ ಪಾಪ ವಯಸ್ಸಾಯ್ತು, ಇವಳ ಮೇಲೆ ಯಾಕೆ ಹಾಗೆ ಸಾಧಿಸೋದು ಅಂತ ಅವತ್ತು ನಿನ್ನ ಕ್ಷಮಿಸ್ದೆ. ಕಾಲ್ದು ಅಂತ ಕಮಲಿ ಮನೇಲಿ ಅವಳು ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಬೇಡ್ಕೊಂಡೆ. ನಿನ್ನ ನಂಬಿ ಅದಕ್ಕೂ ಒಪ್ಕೊಂಡೆ. ಈಗ ನೀನ್ ಮಾಡೋದು ಇಂಥ ದ್ರೋಹನ ನೀನ್ ಮಾಡೋದು. ನಾನು ಅವತ್ತೇ ಕೇಳಿದೆ ಅಮ್ಮ, ಯಾಕೆ ಇವಳನ್ನ ಕ್ಷಮಿಸಿದ್ರಿ ಅಂತ. ಅವತ್ತು ಇವಳು ಹತ್ತಿದ್ದು ನಾಟಕ ಮಾಡಿದ್ದು ನನಗೆ ನಂಬಿಕೆನೇ ಬರಲಿಲ್ಲ. ಎಂತ ಮೋಸ ಮಾಡಿದ್ರಿ ಅಜ್ಜಿ ನೀವು. ಛೇ, ಯಾರವನು ನಮ್ಮ ಅತ್ತನ ಕಿಡ್ನಾಪ್ ಮಾಡಿ ಇಷ್ಟೆಲ್ಲ ಆಟ ಆಡಿಸ್ತಿರೋದು ಯಾರು? ನಿನ್ಗೆ ಕೇಳ್ತಾ ಇರೋದು, ಮಾತಾಡೋ. ಹೇಳು. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನಾನ್ ನಿಮ್ಮ ಮನೆಗೆ ಬಂದಿದ್ದೆ ನಿಮ್ಗಳ ಮೇಲೆ ದ್ವೇಷ ತೀರ್ಸ್ಕೊಳಕ್ಕೆ.
ಆದ್ರೆ ಇದನ್ನೆಲ್ಲ ಮಾಡೋಕ್ ಹೇಳಿದ್ದು ಬೇರೊಬ್ರು. ಬೇರೊಬ್ರ? ಯಾರಮ್ಮ ಅದು? ಅನೇಕ. ಅನಿಕನ ಏನ್ ಹೇಳ್ತಿದ್ಯಾ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ ಈ ರೀತಿ ಮಾಡಕ್ ಹೇಳಿದ್ದೆ ಅನಿಕಾ. ಏಯ್, ಮುಚ್ಚೆ ಬಾಯಿನ. ನನ್ ಮಗಳು ಸತ್ತೋಗಿದ್ದಾಳೆ ಅಂತ ಅವಳ ಹೆಸರನ್ನ ಬಳಸ್ಕೊಂಡು ನೀನು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ ಏನು? ನಿನ್ನ ಮಗಳು ಸತ್ತೋಗಿದ್ದಾಳ? ಅನಿಕಾ ಸತ್ತೋಗಿದ್ದಾಳ? ಅನಿಕಾ ಸತ್ತೋಗಿದ್ದಾಳೆ ಅಂತ ನಿಮ್ಮೆಲ್ರಿಗೂ ಭ್ರಮೆ. ಅವಳಿಗೇನೂ ಆಗಿಲ್ಲ. ಅವಳು ಕಲ್ಗುಂಟರ ಇದ್ದಾಳೆ. ಏಯ್, ನೀನ್ ನಾಟಕ ಮಾಡ್ತಾ ಇಲ್ಲ ತಾನೇ? ಎಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆಯಲ್ಲ, ನಾನು ಯಾಕೆ ನಾಟಕ ಮಾಡ್ಲಿ? ನಂಗೆ ನಾಟಕ ಮಾಡಕ್ಕೆ ಇಷ್ಟ ಇರ್ಲಿಲ್ಲ. ಅನಿಕನೇ ಹೇಳಿದ್ದು ಹೀಗೆಲ್ಲ ಮಾಡು ಅಂತ. ನಾನು ಕ್ಷಮೆ ಕೇಳಿದ್ದು, ಅವಳು ಸತ್ತಿದ್ದು ಎಲ್ಲ ನಾಟಕನೇ. ಅನಿಕಾ ಇನ್ನೂ ಬದುಕಿದ್ದಾಳೆ. ಏನು? ನನ್ನ ಬೇಬಿ ಬದುಕಿದ್ದಾಳ? ಅಂದ್ರೆ ಜೈಲಲ್ಲಿ ಫೈರ್ ಆಕ್ಸಿಡೆಂಟ್? ಅವಳಿಗೆಲ್ಲ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲು. ನಿಮ್ಗಳ ಮೇಲೆ ದ್ವೇಷ ತೀರ್ಸ್ಕೋಬೇಕು ಅಂತ ಸತ್ತೋಗಿದ್ದೀನಿ ಅಂತ ನಾಟಕ ಮಾಡಿ ನಿಮ್ಮನ್ನೆಲ್ಲ ನಂಬಿಸಿದ್ಲು. ನಿಮ್ಗೆಲ್ಲ ಆಟ ಕೊಡಕ್ ಶುರು ಮಾಡಿದ್ಲು. ಮಹಾಜನ್ ಕುಟುಂಬದ ಮೇಲೆ ನನಗೆ ದ್ವೇಷ ಇತ್ತು. ನಾನು ಅದನ್ನ ಮರಿತಾ ಇದ್ನೋ ಏನು. ಆದ್ರೆ ಆ ಕಮಲಿ ಮಾಡಿದ ಕೆಲ್ಸಕ್ಕೆ ನಾನು ಅವಳ ಮೇಲೆ ದ್ವೇಷ ತೀರ್ಸ್ಕೋಬೇಕಿತ್ತು. ಅದಕ್ಕೆ ನಾನು ಅನಿಕನ್ ಜೊತೆ ಸೇರ್ಕೊಂಡೆ. ಏನ್ ಹೇಳ್ತಾ ಇದ್ಯಾ? ಕಮಲ್ ಏನ್ ಮಾಡಿದಾಳೆ ನಿನಗಂತದ್ದು? ಯಾಕೆ ಮರ್ತ್ಬಿಟ್ಯೇನೋ? ದೊಡ್ಡ ಮನೆ ಅಳಿಯಾದೆ ಅಂತ ನಿನ್ ತಂಗಿನ ಸಾಯಿಸೋಣ ಕ್ಷಮಿಸೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಲ್ವಾ ನೀನು? ದೊಡ್ಡ ಮನುಷ್ಯ ಆಗ್ಬಿಟ್ಟೆ. ಅಜಯ್, ಜ್ಞಾನ ಇಟ್ಕೊಂಡು ಮಾತಾಡ್ತಾ ಇದ್ಯಾ? ನಾನು ಜ್ಞಾನ ಇಟ್ಕೊಂಡೆ ಮಾತಾಡ್ತಿರೋದು. ನೀನು ಅಂಬಿ ನನ್ನ ಹೊಟ್ಟೆಲಿ ಹುಡ್ತಲೇ ಇರ್ಬೋದು ಕೊಡು. ಆದ್ರೆ ನಿಮ್ಮಿಬ್ರನ್ನ ನಾನು ಹೆತ್ತ ಮಕ್ಕಳಿಂದ ಹೆಚ್ಚಾಗಿ ಸಾಕ್ತೆ. ನನ್ನ ಜೀವನ ತೆಗೆದ್ಬಿಟ್ಟೆ. ಆದ್ರೆ ನೀನು ನನ್ನ ಜೈಲಿಂದ ಬಿಡಿಸ್ಬೇಕು ಅಂತ ನಿನಗೆ ಅನಿಸ್ಲೇ ಇಲ್ಲ ಅಲ್ವಾ? ಆದ್ರೆ ನನ್ನ ಜೈಲಿಂದ ಬಿಡಿಸಿದ್ದು ಅನಿಕಾ. ಎಲ್ಲ ಸತ್ಯನು ಅವಳೇ ಹೇಳಿದ್ದು. ಏನ್ ಸತ್ಯ ಹೇಳಿದ್ಲು? ನನ್ ಕಂದ ಅಂಬಿನ ಸಾಯಿಸಿದ್ದು ಕಮಲಿ ಅಂತ. ಏನ್ ಹೇಳ್ತಿದ್ಯಾ
ಇದೀಯ ನೀನು? ಅಂಬಿನ ಕಮಲಿ ಸಾಯಿಸಿದ್ಲ? ತಲೆ ಕೆಟ್ಟಿದ್ಯಾ ನಿನ್ಗೆ? ನೀನು ತಪ್ಪು ತಿಳ್ಕೊಂಡಿದ್ಯಾ ಕಣಮ್ಮ. ಅಂಬಿನ ಸಾಯಿಸಿದ್ದು ಕಮಲಿ ಅಲ್ಲ. ನೀವ್ ಯಾರು ಒಪ್ಕೊಳ್ಳಿಲ್ಲ ಅಂದ್ರೆ ಸತ್ಯ ಸುಳ್ಳಾಗಲ್ಲ. ಸತ್ಯ ಏನು ಅಂತ ನನಗ್ ಗೊತ್ತಿದೆ. ಅಜ್ಜಿ ಸ್ವಲ್ಪ ಬಾಯಿ ಮುಚ್ತೀಯಾ? ಏನ್ ಗೊತ್ತಿದೆ ನಿನಗೆ? ಏನು ಗೊತ್ತಿಲ್ಲ. ಅನಿಕನ್ನ ನಂಬಿ ಮೋಸ ಹೋಗ್ತಿದ್ಯಾ ಅಷ್ಟೇನೆ. ಅಜ್ಜಿ, ಅಂಬಿನ ಸಾಯಿಸಿದ್ದು ಕಮಲಿ ಅಲ್ಲ, ಆ ಅನಿಕಾನೆ. ಏನಂದೆ? ಅನಿಕನ? ಹೌದು, ಅನಿಕನೇ ಸುಪಾರಿ ಕೊಟ್ಟು ಅಂಬಿನ ಸಾಯಿಸಿರೋದು. ಬರೀ ಅಂಬಿನ್ ಮಾತ್ರ ಅಲ್ಲ, ತಾತನ್ನ, ಕಮಲಿ ತಾಯಿನ ಎಲ್ರೂ ಅವಳೇ ಸಾಯಿಸಿರೋದು. ಅದ್ ಪ್ರೂವ್ ಆಗಿರೋದಕ್ಕೆ ಅಲ್ವಾ ಅವಳು ಜೈಲ್ಗೆ ಹೋಗಿರೋದು. ಅನಿಕಾ ತಾನ್ ಬಚಾವಾಗೋದಕ್ಕೆ ಆ ಸಾವನ್ನ ಕಮಲಿ ತಲೆ ಮೇಲೆ ಕಟ್ಟಿ ನಿನಗೆ ಅವಳ ಮೇಲೆ ದ್ವೇಷ ಬರೋ ಥರ ಮಾಡಿದಾಳೆ. ಅದನ್ನ ನೀನ್ ನಂಬಿ ಇಲ್ಲಿ ತನಕ ಬಂದಿದೆಯಲ್ಲ, ಏನ್ ಹೇಳಿ ನಿನಗೆ? ಅಯ್ಯೋ ಭಗವಂತ, ಅಂದ್ರೆ ಅನಿಕಾ ನನ್ನ ಹತ್ರ ಹೇಳಿದ್ದಲ್ಲ ಸುಳ್ಳೆ. ಅವಳಿಗೆ ಅವಳ ಕೆಲಸ ಸಾಧಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕಿತ್ತು. ಅದಕ್ಕೆ ನಿನ್ನ ಎತ್ಕಟ್ಟಿ ಇಲ್ಲಿವರೆಗೂ ಕಳ್ಸಿರೋದು. ಅಜ್ಜಿ, ಅವಳು ಎಲ್ರನ್ನೂ ಉಪಯೋಗಿಸ್ಕೊಂಡಿರೋದೇ ಹಾಗೆ. ಅಯ್ಯೋ ದೇವ್ರೇ. ಅನಿಕಾ ಇಷ್ಟೆಲ್ಲ ಮಾಡಿದಾಳೆ ಅಂದಮೇಲೆ ಅವಳು ಅವರಿಗೆ ಏನು ಬೇಕಿರೋ ಮಾಡೋದಕ್ಕೆ ಕೇಸಲ್ಲ. ಹೌದು ನೋಡ್ರಮ್ಮ, ಮೊದಲು ನಮ್ಗೆ ಅನಿಕಾ ಎಲ್ಲಿದ್ದಾಳೆ ಅದನ್ನ ಹೇಳಿ. ಬುದ್ಧಿ, ಅನಿಕಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಬುದ್ಧಿ. ಸುಳ್ಳು ಹೇಳ್ಬಿಡಿ. ಅನಿಕನ್ ಜೊತೆ ನೀವು ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರಿ ಅಂದ್ಮೇಲೆ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿರ್ತಾಳೆ ಅಂತ ನಿಮಗ್ ಚೆನ್ನಾಗಿ ಗೊತ್ತಿರತ್ತೆ. ದಯವಿಟ್ಟು ಹೇಳಿ. ಅಯ್ಯೋ ದೇವ್ರೆ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಅನಿಕಾ ಎಲ್ಲಿದ್ದಾಳೆ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಸರಿ, ಅವಳಿಗೆ ಕಾಲ್ ಮಾಡಿ ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳಿ. ಹೇಳಿದ್ರು ತಾನೇ, ಬೇಗ ಕಾಲ್ ಮಾಡು.